ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ವಿಶೇಷವಾಗಿ ಇವತ್ತಿನ ದಿವಸ ವರ್ಷ ಭವಿಷ್ಯ ಅಂದರೆ ಸಾಮಾನ್ಯವಾಗಿ ವರ್ಷ ಭವಿಷ್ಯ ಅಂದಾಗ ವರ್ಷ ಭವಿಷ್ಯ ಅನ್ನೋದಕ್ಕಿಂತಲೂ ಕೂಡ ಸಂವತ್ಸರ ಭವಿಷ್ಯ ಅಂತಕ್ಕಂಥ ರೀತಿಯಲ್ಲಿ ಹೇಳಬೇಕಾಗುತ್ತೆ. ಯಾಕೆಂದರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರವಾಗಿ, ಸನಾತನ ಧರ್ಮದ ಪ್ರಕಾರವಾಗಿ ಸಾಮಾನ್ಯವಾಗಿ ಯುಗಾದಿಯನ್ನು ನೂತನ ಸಂವತ್ಸರ ಅಥವಾ ಹೊಸ ವರ್ಷ ಅಂತಕ್ಕಂಥ ರೀತಿಯಲ್ಲಿ ಕರೀತಕ್ಕಂಥದ್ದು. ಈ ನೂತನ ಸಂವತ್ಸರ ಅಂತಕ್ಕಂಥದ್ದು ಶ್ರೀ ಕ್ರೋಧಿನಾಮ ಸಂವತ್ಸರ ಅನ್ನೋ ರೀತಿಯಲ್ಲಿ ಇರುವಂಥದ್ದು. ಶ್ರೀ ಕ್ರೋಧಿನಾಮ ಸಂವತ್ಸರ ಹೆಸರೇ ಹೇಳುವಂತೆ ಸಾಮಾನ್ಯವಾಗಿ ಕ್ರೋಧಯುಕ್ತವಾಗಿರ್ತಕ್ಕಂಥ ಸಂವತ್ಸರ ಅನ್ನೋ ರೀತಿಯಲ್ಲಿ ಎರಡು ಮಾತಿಲ್ಲ. ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಲೇಬೇಕಾದಂಥ ಅನಿವಾರ್ಯತೆ ಪ್ರತಿಯೊಂದು ಸಂವತ್ಸರದಲ್ಲೂ ಇರ್ತದೆ. ಒಂದೊಂದು ಸಂವತ್ಸರದಲ್ಲಿ ಒಂದೊಂದು ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆಗಳನ್ನು ನಾವು ನೋಡಬೇಕಾಗತ್ತೆ. ಆದರೆ ಈ ಕ್ರೋಧಿನಾಮ ಸಂವತ್ಸರ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದೇ ಸ್ವಲ್ಪ ವಿಭಿನ್ನವಾಗಿ ಬಂದಿರತಕ್ಕಂಥ ಸಾಧ್ಯತೆಗಳಿರುತ್ತೆ. ಸಾಮಾನ್ಯವಾಗಿ ಕ್ರೋಧಿನಾಮ ಸಂವತ್ಸರವನ್ನು ಹೇಗೆ ಪರಿಗಣನೆ ಮಾಡಬೇಕಾಗತ್ತೆ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಆವತ್ತಿನ ದಿವಸ ಸಾಮಾನ್ಯವಾಗಿ ಸೂರ್ಯ ಉದಯ ಬಂದು 6:28 ಸೂರ್ಯೋದಯ ಇರತಕ್ಕಂಥದ್ದು. 9/4/2024 ದಿವಸ, 2024 ಇಸ್ವಿನಲ್ಲಿ 29/3/2025 ಈ ಏನು ಸಂವತ್ಸರ ಭವಿಷ್ಯ ಹೇಳ್ತಾ ಇದ್ದೀವೋ ಇದು ಪರಿಗಣನೆ ಆಗ್ತಕ್ಕಂಥದ್ದು. ಇದರ ಸ್ಥಿತಿಗತಿಗಳನ್ನು ಹೇಗೆ ನಾವು ಅನಲೈಸ್ ಮಾಡೋದಕ್ಕೆ ಸಾಧ್ಯವಾಗತ್ತೆ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಸೂರ್ಯ ಉದಯಕ್ಕೆ ತೆಗೆದುಕೊಳ್ಳಬೇಕಾ ಅಥವಾ ಯಾವ ರೀತಿಯಲ್ಲಿ ತೆಗೆದುಕೊಳ್ಳಬೇಕು? 12 ಬಾರಿ ಚಂದ್ರ ಒಂದು ರಾಶಿಚಕ್ರವನ್ನು ಪ್ರವೇಶವನ್ನು ಅಥವಾ ಸಂಚಾರವನ್ನು ಮಾಡತಕ್ಕಂಥ ಒಂದು ಪದ್ಧತಿಗಳು. ಅದರ ಜೊತೆಯಲ್ಲಿ ಸೂರ್ಯ ಒಂದು ಬಾರಿ ರಾಶಿಚಕ್ರ ಅಂತಕ್ಕಂಥ 12 ರಾಶಿಗಳ ಸಂಚಾರವನ್ನು ಮಾಡ್ತಕ್ಕಂಥದ್ದು. ಚಾಂದ್ರಮಾನ ರೀತಿಯಲ್ಲಿ ನಮ್ಮಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಆಚರಣೆ ಮಾಡ್ತಕ್ಕಂಥ ಪದ್ಧತಿಗಳಿದೆ. ಸೌರಮಾನ ಯುಗಾದಿ ಅಂತಕ್ಕಂಥ ರೀತಿಯಲ್ಲಿ ಬರುವಂಥದ್ದು, ಅದು 13ನೇ ತಾರೀಕು ಬರುತ್ತೆ. ಅದನ್ನು ತಮಿಳುನಾಡು, ಕೇರಳ ಅಥವಾ ಉತ್ತರ ಭಾರತದ ಕಡೆಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು. ಎರಡೂ ರೀತಿಯಲ್ಲೂ ಕೂಡ ನಾವು ಸಂವತ್ಸರವನ್ನು ಯುಗಾದಿ ಅನ್ನೋ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥ ಪದ್ಧತಿಗಳಿದೆ. ನಮ್ಮದು ಚಾಂದ್ರಮಾನ ರೀತಿ ಆಚರಣೆ ಮಾಡೋದ್ರಿಂದ ಚಂದ್ರನ ಪ್ರವೇಶ ಅಂತಕ್ಕಂಥದ್ದೇ ಬಹಳ ಮುಖ್ಯವಾಗುತ್ತೆ. 12 ಬಾರಿ ಸಂಚಾರ ಮಾಡಬೇಕು. ಆಗ ಚಾಂದ್ರಮಾನ ರೀತಿಯಲ್ಲಿ ಒಂದು ನೂತನ ಸಂವತ್ಸರ ಅಂತಕ್ಕಂಥದ್ದು ಪ್ರಾರಂಭ ಆಗೋದಕ್ಕೆ ದಾರಿಯಾಗ್ತದೆ. ಚಂದ್ರನ ಸಂಚಾರ ಅಂತಕ್ಕಂಥದ್ದು ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ಳತಕ್ಕಂಥ ಸನ್ನಿವೇಶವನ್ನು ನೋಡಿದಾಗ, ಸಾಮಾನ್ಯವಾಗಿ ರೇವತಿ ನಕ್ಷತ್ರದಿಂದ ಅಶ್ವಿನಿ ನಕ್ಷತ್ರಕ್ಕೆ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. 7:32 ರೇವತಿ ನಕ್ಷತ್ರವಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ, ರೇವತಿ ನಕ್ಷತ್ರ ಉಪರಿ ಅಶ್ವಿನಿ ಇರುವಂಥ ಒಂದು ದಿವಸ. ಉಪರಿ ಅಶ್ವಿನಿ ಅಂತಂದಾಗ ರೇವತಿ ನಕ್ಷತ್ರ ಇರಬೇಕಾದ್ರೇ ಅಶ್ವಿನಿ ನಕ್ಷತ್ರ ಪ್ರಾರಂಭವಾಗ್ತಕ್ಕಂಥದ್ದು. ಅಂದರೆ ಒಂದು ನಕ್ಷತ್ರವಿರಬೇಕಾದ್ರೆ ಸಂಧಿಕಾಲದಲ್ಲಿ ಇನ್ನೊಂದು ನಕ್ಷತ್ರ ಪ್ರಾರಂಭವಾಗುವಂಥದ್ದನ್ನು ಉಪರಿ ನಕ್ಷತ್ರ, ಎರಡೂ ನಕ್ಷತ್ರದ ಒಂದು ಕಾಲಘಟ್ಟದಲ್ಲಿ ಇರುವಂಥ ಸಂದರ್ಭ. ಈ ಸಂವತ್ಸರ ಅಂತಕ್ಕಂಥದ್ದು ಉಪರಿ ನಕ್ಷತ್ರದಲ್ಲಿ, ಅಂದರೆ ಉಪರಿ ಅಶ್ವಿನಿ ನಕ್ಷತ್ರದಲ್ಲಿ ಪ್ರಾರಂಭ ಆಗುವುದರಿಂದ ಈ ಸಂವತ್ಸರ ಅಂತಕ್ಕಂಥದ್ದು ಅಷ್ಟೊಂದು ಸೂಕ್ತವಲ್ಲ, ಅನುಕೂಲವನ್ನು ಪಡೆದುಕೊಳ್ಳುವುದಿಲ್ಲ. ಸಾಮಾನ್ಯವಾಗಿ ನಾವು ಯಾವುದಾದರೂ ಒಂದು ಶುಭ ಕಾರ್ಯ, ಮದುವೆ, ಗೃಹ ಪ್ರವೇಶ ಅಥವಾ ಯಾವುದೋ ಒಂದು ಮುಖ್ಯವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೆ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಉಪರಿ ನಕ್ಷತ್ರ, ಎಷ್ಟೇ ಶುದ್ಧವಾದಂಥ ನಕ್ಷತ್ರ ಅಥವಾ ಪಂಚಾಂಗ ರೀತಿಯಲ್ಲಿ ಇಂಥ ನಕ್ಷತ್ರದಲ್ಲಿ ಮಾಡಬಹುದು ಅನ್ನೋ ರೀತಿಯಲ್ಲಿದ್ದರೂ ಕೂಡ
ಉಪರಿತಿಥಿ ಅಥವಾ ಉಪರಿ ನಕ್ಷತ್ರವಿದ್ದಂಥ ಪಕ್ಷದಲ್ಲಿ ಅದನ್ನು ನಿಷಿದ್ಧ ಮಾಡ್ತೀವಿ. ಕಾರಣ ಏನಂದರೆ, ಮಾಡದಂಥ ಕೆಲಸ ಅಂತಕ್ಕಂಥದ್ದು ಅಡ್ಡಕತ್ತರಿನಲ್ಲಿ ನಿಲ್ಲುತ್ತೆ, ಅತ್ಲಾಗ ಬಿಡೋಕ್ಕೂ ಆಗೋದಿಲ್ಲ, ಮುಂದುವರ್ಸೋದಕ್ಕೂ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಸಂದರ್ಭ. ಉಪರಿ ನಕ್ಷತ್ರದಲ್ಲಿ ಮದುವೆ ಆದಂಥ ದಾಂಪತ್ಯ ಹೇಗಿರುತ್ತದೆ ಅಂದರೆ, ಈ ಸಂಸಾರವನ್ನು ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ, ಅಥವಾ ಒಬ್ಬರಿಗೊಬ್ಬರು ತನ್ನ ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಬಿಡುಗಡೆಯೂ ಹೊಂದೋದಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಅಡ್ಡಕತ್ತಿನಲ್ಲಿ ಹಿಂಸೆ ಅನುಭವಿಸ್ಕೊಂಡೇ ಜೀವನವನ್ನು ಸಾಗಿಸಬೇಕಾದಂಥ ಅನಿವಾರ್ಯತೆ ಇರ್ತದೆ. ಹಾಗೆಯೇ ಬೇರೆದಕ್ಕೂ ಕೂಡ ನೀವು ಹೋಲಿಕೆಯನ್ನು ಮಾಡಿಕೊಳ್ಬೇಕಾದ್ರೆ ಬೇರೆ ಕಾರ್ಯಗಳನ್ನು ಮಾಡಿದ್ರೂ ಕೂಡ. ಆದರೆ ಅದೃಷ್ಟವಶಾತೋ ದುರಾದೃಷ್ಟವಶಾತ್ ನೀವು ಹೇಗಾದರೂ ನೀವು ಅದನ್ನು ತಿಳ್ಕೊಳ್ಳಿ. ಬಟ್ ಈ ಸಂವತ್ಸರ ಅಂತಕ್ಕಂಥದ್ದು ಉಪರಿ ಅಶ್ವಿನಿ ನಕ್ಷತ್ರದಲ್ಲಿ ಪ್ರಾರಂಭವಾಗಿದೆ. ಹಾಗಾಗಿ ಅಷ್ಟೊಂದು ಒಳಿತನ್ನು ಮಾಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ, ಅಥವಾ ಒಳಿತನ್ನು ಕಾಣುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಹಾಗಾದರೆ ಇಲ್ಲೇ ಇಲ್ವಾ ಎಲ್ಲ ಮಲಿಕೊಂಡ್ಬಿಡ್ತದ ಅಂತಕ್ಕಂಥ ನೋಡಿದಾಗ, ಬೇರೆ ಗ್ರಹಗತಿಗಳ 9 ಗ್ರಹಗಳಿದ್ದಾವಲ್ಲ, ಆ 9 ಗ್ರಹಗಳ ಒಂದು ಸಮ್ಮಿಲನ ಅಥವಾ ಸಂಚಾರ, ಆ ಸ್ಥಿತಿಗತಿಗಳು, ಇದರ ಆಧಾರದ ಮೇಲೆ ಕೆಲವೊಂದು ಕ್ಷೇತ್ರ ಅಥವಾ ಕೆಲವೊಂದು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವನ್ನು ಕೂಡ ಮಾಡಿಕೊಡುವಂಥ ಸಾಧ್ಯತೆಗಳಿದೆ. ಪೂರ್ತಿ ನಾಶ ಅಂದರೆ ಪೂರ್ತಿ ನಾಶ ಅಲ್ಲ, ಸಂತೃಪ್ತಿಯಿಂದ ಬದುಕೋದಕ್ಕಾಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಆ ವಾತಾವರಣ ನಿರ್ಮಾಣ ಆಗತ್ತೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಆ ಅಶ್ವಿನಿ ನಕ್ಷತ್ರಕ್ಕೆ ಏನು ಪ್ರವೇಶವನ್ನು ತೆಗೆದುಕೊಳ್ತಾನಲ್ಲ ಚಂದ್ರ, ಆ ಸಮಯವನ್ನು ಪರಿಗಣನೆ ಮಾಡಿದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಆ ಸಂದರ್ಭದಲ್ಲಿ ಮೇಷಲಗ್ನವಿದೆ. ಮೇಷಲಗ್ನ 17°47' ಆ ಪ್ರಾರಂಭ, ಆ ಚಂದ್ರನ ಸಂಚಾರ ಆಗುವಂಥ ಸಂದರ್ಭ ಅಂತಕ್ಕಂಥದ್ದು ಅಷ್ಟು ಡಿಗ್ರಿನಲ್ಲಿದೆ. ಅಂದರೆ ಭರಣಿ ನಕ್ಷತ್ರಕ್ಕೆ ಅದು ಅಂಶಕ್ಕೆ ಬರತಕ್ಕಂಥ ಸಾಧ್ಯತೆಗಳಿದೆ. ಹೀಗಾಗಿ ಆವತ್ತಿನ ದಿವಸ ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ, ಸೂರ್ಯ ಉದಯದ ಸಂದರ್ಭದಲ್ಲಿ ಚಂದ್ರ ಅಂತಕ್ಕಂಥದ್ದು ರೇವತಿ ನಕ್ಷತ್ರದಲ್ಲಿದ್ದು 7:32 ಅವನು ಮೇಷರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಹಾಗಾಗಿ 2 ರಾಶಿ ಸಂಚಾರ ಚಂದ್ರನದು ಇರತಕ್ಕಂಥದ್ದು. ಬುಧ ಮೇಷರಾಶಿನಲ್ಲಿ ವಕ್ರನಾಗಿ ಕುಳಿತಿರ್ತಕ್ಕಂಥದ್ದು, ಗುರು ಮೇಷರಾಶಿನಲ್ಲಿ ಇದ್ದಾನೆ. ಇನ್ನು ಕೇತು ಬಂದು ಕನ್ಯಾ ರಾಶಿನಲ್ಲಿದ್ದಾನೆ. ಆ ಸಂದರ್ಭ, ಆ ಸಮಯ ಏನು ಚಂದ್ರನ ಪ್ರವೇಶ ಆಗುತ್ತಲ್ಲ ಆ ಸಮಯ. ಇನ್ನು ಶನಿ ಬಂದು ಕುಂಭರಾಶಿನಲ್ಲಿದ್ದಾನೆ, ಕುಜನೂ ಕೂಡ ಕುಂಭರಾಶಿನಲ್ಲಿದ್ದಾನೆ. ರವಿ ಬಹಳ ಪ್ರಾಮುಖ್ಯತೆಯನ್ನು ಪಡಿತಾನೆ ಇಲ್ಲಿ. ಯಾಕೆಂದರೆ ಯಾವುದೇ ಗ್ರಹಗತಿಗಳ ಸ್ಥಿತಿಗತಿಗಳು ಬಲವನ್ನು ಕೊಡಬೇಕು ಅಂದರೆ ರವಿಯದೇ ಬಲ. ಹಾಗಾಗಿ ರವಿ ಯಥಾವತ್ ಎಲ್ಲ ಯುಗದಿನಲ್ಲೂ ಕೂಡ ಮೀನರಾಶಿನಲ್ಲಿದ್ದಾನೆ. ಆ ರವಿಯಿಂದ ಬೇರೆ ಗ್ರಹಗಳು ಎಲ್ಲಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ವರ್ಷ ಭವಿಷ್ಯ ಅಂತಕ್ಕಂಥದ್ದು. ಹಾಗೆ ನಿರ್ಧಾರ ಆಗುವಂಥದ್ದು ಪ್ರತಿಯೊಂದನ್ನೂ ಕೂಡ ಗ್ರಹದಿಂದ ಗ್ರಹಕ್ಕೆ ಕಾಂಬಿನೇಷನ್ ಮೇಲೇ ನಿರ್ಧಾರವಾಗ್ತಕ್ಕಂಥದ್ದು. ದುರಾದೃಷ್ಟವಶಾತ್ ಏನಾಗಿದೆ, ರವಿ ಮೀನರಾಶಿನಲ್ಲಿದ್ದು ರವಿಯೊಟ್ಟಿಗೆ ರಾಹು ಇದ್ದು ರವಿಯನ್ನು ನುಂಗಿದ್ದಾನೆ. ಅಂದರೆ ರಾಹುಗ್ರಸ್ತ ರವಿ ಅಂತಕ್ಕಂಥ ರೀತಿಯಲ್ಲಿ ತೋರಿಸುತ್ತೆ. ಶುಕ್ರ ಉಚ್ಚನಾಗಿದ್ದಾನೆ, ಅಂದರೆ ಮೀನರಾಶಿನಲ್ಲಿದ್ದಾನೆ, ಪರಮೋಚ್ಚ ಸ್ಥಿತಿನಲ್ಲಿ ಕುಳಿತಿರ್ತಕ್ಕಂಥ ಸಂದರ್ಭಗಳು. ಹೀಗೆ ಈ 9 ಗ್ರಹಗತಿಗಳ ಸ್ಥಿತಿಗತಿಗಳು, ಈ ಸ್ಥಿತಿಗತಿಗಳು ಆ ಸಂದರ್ಭದ ಆಧಾರದ ಮೇಲೆ ತೆಗೆದುಕೊಂಡು ನೋಡಿದಾಗ ಯಾವ ಕ್ಷೇತ್ರದವರಿಗೆ ಇದರಿಂದ ಅನುಕೂಲ ಅಂತಕ್ಕಂಥ ರೀತಿಯಲ್ಲಿ ನೋಡಬೇಕಾಗತ್ತೆ. ಪ್ರಪ್ರಥಮ ಬಾರಿಗೆ ರಾಜಕೀಯ ಕ್ಷೇತ್ರ ಏನಾಗುತ್ತೆ, ಮೊದಲು ಎಲ್ಲರಿಗೂ ಇಂಟ್ರೆಸ್ಟ್ ಇರ್ತಕ್ಕಂಥದ್ದೇ ರಾಜ ಅಂತಕ್ಕಂಥ ರೀತಿಯಲ್ಲಿ ಬರುವಂಥದ್ದು. ರಾಜಕೀಯ ಕ್ಷೇತ್ರ ಅಂತಕ್ಕಂಥದ್ದು ಬಹಳ ಕಷ್ಟಕರವಾದಂಥ ಕ್ಷೇತ್ರವಾಗಿ ಪರಿವರ್ತನೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಬೇಕು. ಆಗತ್ತೆ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅಷ್ಟೊಂದು ಅನುಕೂಲಕರವನ್ನು ತರುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಮತ್ತು ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಅಷ್ಟೇ ಕಿರುಕುಳಗಳು ಜಾಸ್ತಿ ಆಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಒಬ್ಬರ ಮೇಲೆ ಒಬ್ಬರು ಒಂದು ವೈರತ್ವವನ್ನು ಬೆಳೆಸ್ಕೊಂಡು ಒಬ್ಬರನ್ನ
ಇನ್ನೊಬ್ಬ ತುಳಿಯೋದು ಇನ್ನೊಬ್ಬನು, ಇನ್ನೊಬ್ಬ ತುಳಿಯೋದು ಇನ್ನೊಬ್ಬನು, ಇನ್ನೊಬ್ಬ ತುಳಿಯೋದು, ಈ ರೀತಿಯಲ್ಲೇ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಎಷ್ಟೇ ಆತ್ಮೀಯತೆಯಿಂದಿರಲು ರಾಜಕೀಯ ವೈಷಮ್ಯ ಅಂತಕ್ಕಂಥದ್ದು ವಿಪರೀತ ಮತ್ತು ವಿಕೋಪಕ್ಕೆ ಹೋಗುವಂಥ ಸಾಧ್ಯತೆಗಳುಂಟು. ಸಾಕಷ್ಟು ಜನ ರಾಜಕಾರಣಿಗಳಿಗೆ ಅಥವಾ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತೊಂದರೆ, ತಾಪತ್ರೆ, ಅಪವಾದ, ನಿಂದನೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಈ ಈ ಕುತಂತ್ರ ಅಂತಾರಲ್ಲ, ಜೊತೆಗೆ ಇದ್ದು ಜೊತೆಗೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ವ್ಯಕ್ತಿತ್ವದ ಒಂದು ಫ್ರೆಂಡ್ಶಿಪ್ ಇರುತ್ತೆ. ಕೆಲವೊಬ್ಬರಿಗೆ ಅದು ಅನುಭವ ಆಗಿರ್ತದೆ. ಆ ರೀತಿಯಾದಂಥ ಸ್ಥಿತಿಯನ್ನು ಯಥೇಚ್ಛವಾಗಿ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರು ಅನುಭವಿಸ್ತೀರಿ ಈ ವರ್ಷದಲ್ಲಿ. ಕ್ರೋಧ ಅಂತಕ್ಕಂಥ ರೀತಿಯಲ್ಲಿ ಕ್ರೋಧಿ ಮೇಲೆ ಬೆಳಗಿರ್ತಕ್ಕಂಥದ್ದು ಮಾತಾಡ್ತಾ ಒಳಗೆ ಏನೇನು ಮಾಡಬೇಕು ಕುತಂತ್ರಗಳನ್ನ ಅದೆಲ್ಲವನ್ನು ಕೂಡ ಮಾಡಿಬಿಟ್ಟು ನಿಮಗೆ ಏನೇನು ತೊಂದರೆ ಕೊಡಬೇಕು ಅಷ್ಟೂ ತೊಂದರೆಗಳನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಭಾಳ ಜಾಗ್ರತೆಯಿಂದಿರಬೇಕು. ಮತ್ತು ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಕಿರುಕುಳಗಳು ವಿಪರೀತವಾಗಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಕಾನೂನು ಕ್ಷೇತ್ರದಲ್ಲಿ ಸ್ವಲ್ಪ ಅಪವಾದಗಳೇನಾದರೂ ಬರುವಂಥ ಸಂದರ್ಭಗಳು ಬರುವಂಥದ್ದು. ಆಮದು ರಫ್ತು ವ್ಯಾಪಾರ ಕ್ಷೇತ್ರ, ಕಮಿಷನ್ ಬೇಸಿಕ್ ವ್ಯವಹಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಅಂದರೆ ಆಮದು ರಫ್ತು ಅಂತಂದರೆ ದೇಶದಿಂದ ದೇಶಕ್ಕೆ ಬರತಕ್ಕಂಥ ಆಮದು ರಫ್ತು ಕೂಡ ಅಷ್ಟೇ. ರಾಜ್ಯದಿಂದ ರಾಜ್ಯಕ್ಕೆ ಅಥವಾ ಜಿಲ್ಲೆಯಿಂದ ಜಿಲ್ಲೆಗೆ, ತಾಲೂಕಿನಿಂದ ತಾಲೂಕಿಗೆ ಏನು ಆ ಕಮಿಷನ್ ಬೇಸಿಕ್ ವ್ಯವಹಾರಗಳನ್ನು ಮಾಡ್ತಾ ಇರ್ತಿರಲ್ಲ, ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ. ಸಂದರ್ಭ ಅಂತಕ್ಕಂಥದ್ದು ಹಾಗೇ ಇದೆ. ರವಿ ಪೂರ್ಣ ಬಲಹೀನನಾಗಿ ಕುಳಿತುಬಿಟ್ಟಿದ್ದಾನೆ. ಆದರೆ ರವಿ ಬಲವಾಗಿ ಕುಳಿತುಕೊಳ್ಬೇಕು. ದುರಾದೃಷ್ಟವಶಾತ್ ಉತ್ತರದಲ್ಲಿ ಬುಧ ವಕ್ರನಾಗಿರೋದ್ರಿಂದ ರವಿಯ ಫಲವನ್ನು ಅವನು ಕಿತ್ಕೊಂಡ್ಬಿಡ್ತಾನೆ ಬುಧ. ಹಾಗಾಗಿ ಸಾಮಾನ್ಯವಾಗಿ ಏನಾಗುತ್ತೆ, ರವಿಯ ಒಂದು ಪ್ರಭಾವ ಅಂತಕ್ಕಂಥದ್ದು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಮತ್ತು IAS KS ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಷ್ಟೊಂದು ಏನೇ ಕೆಲಸ ಮಾಡಬೇಕು ಹೋದ್ರೂ ಕೂಡ ಬಿಡುವಂಥ ಸಾಧ್ಯತೆಗಳಿರೋದಿಲ್ಲ. ಪಿತ್ರಾರ್ಜಿತ ಆಸ್ತಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಕೇಸುಗಳು, ಕಾನೂನು ಇವೆಲ್ಲವೂ ಕೂಡ ವಿಪರೀತವಾಗ್ತಕ್ಕಂಥದ್ದು. ಮತ್ತು ಪಿತ್ರಾರ್ಜಿತ ಆಸ್ತಿ ಬಗೆಹರಿತಕ್ಕಂಥ ಲಕ್ಷಣಗಳು ಅಥವಾ ಬಗೆಹರಿಸ್ಕೊಳ್ಬೇಕು ಅನ್ನುವಂಥವ್ರಿಗೆ ಅಲ್ಲೂ ಕೂಡ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯನ್ನು ತೋರಿಸುತ್ತೆ. ಅಂತಾರಾಷ್ಟ್ರೀಯ ಕಾನೂನುಗಳು ಅಂತಕ್ಕಂಥದ್ದು ದೇಶದ ಮೇಲೆ ಹಿಡಿತವನ್ನು ಸಾಧಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಆತ್ಮಸ್ಥೈರ್ಯ ಕಡಿಮೆ ಇರ್ತದೆ ಜನಗಳಿಗೆ. ಒಂದು ಸ್ವಲ್ಪ ಏನೋ ಒಂಥರ ಭಯ, ಗಾಬರಿ, ಆತಂಕ, ಸಂಕಟ, ಗೊಂದಲಗಳು, ಮಾಡೋದು ಬೇಡವೋ ಅನ್ನೋ ರೀತಿಯಲ್ಲಿ ಒಂದು ದೃಢತೆ, ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸ್ಥೈರ್ಯವನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಈ ಒಂದು ನೂತನ ಸಂವತ್ಸರದಲ್ಲಿ. ಮತ್ತು ಸ್ವಲ್ಪ ಹೆಚ್ಚಿನದಾಗಿ ಈ ಕಾಯಿಲೆಗಳು ಉಳ್ಳಂಥವರು ಸ್ವಲ್ಪ ಆದಷ್ಟು ಕೂಡ ಹೃದಯ ಸಂಬಂಧ ಸಮಸ್ಯೆಗಳು ಸ್ವಲ್ಪ ಹೆಚ್ಚಾಗಿ ಬರುವಂಥ ಸಂದರ್ಭಗಳು ಕಂಡುಬರ್ತದೆ. ಮತ್ತು ಕಣ್ಣಿನ ಪೊರೆ ಕಟ್ತಕ್ಕಂಥ ಸಂದರ್ಭಗಳು, ಅಂಥ ಕೇಸುಗಳು ಜಾಸ್ತಿ ಬರುವಂಥ ಸನ್ನಿವೇಶಗಳಿರ್ತದೆ. ಸ್ವಲ್ಪ ಈ ಸ್ಪೈನಲ್ ಕಾರ್ಡಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ವಿಟಮಿನ್ ಡಿ ತುಂಬ ಜನಗಳಲ್ಲಿ ಇದರ ಕೊರತೆಯನ್ನು ಎದುರಿಸುವಂಥ ಸಂದರ್ಭಗಳು ಬರುವಂಥದ್ದು. ಮೂರ್ಛೆ ರೋಗವಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನದಾದಂಥ ಮೆಡಿಸಿನ್ಸ್ ರಿಯಾಕ್ಟ್ ಆಗುವಂಥ ಸಾಧ್ಯತೆಗಳಿರಬಹುದು ಸ್ವಲ್ಪ. ಹಾಗಾಗಿ ಮೂರ್ಛೆ ರೋಗವಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ಸ್ವಲ್ಪ ರಕ್ತ ಸಂಚಾರ ಅಥವಾ ರಕ್ತನಾಳದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸನ್ನಿವೇಶಗಳು ಹೆಚ್ಚಾಗಿ ಬರ್ತದೆ. ಈ ಕೂದಲನ್ನು ಹಾಕಿಸ್ಕೊಳ್ತಕ್ಕಂಥದ್ದು ಅಥವಾ ಕೂದಲು ಆಲ್ಟರ್ನೇಟ್ ಕೂದಲನ್ನು ಫಿಕ್ಸ್ ಮಾಡಿಸ್ಕೊಳ್ತಕ್ಕಂಥದ್ದೆಲ್ಲ ಇರ್ತದಲ್ಲ, ಅವರು ಸ್ವಲ್ಪ ಎಚ್ಚರಿಕೆ. ಏನೋ ಸಣ್ಣದಾಗಿ ಅದನ್ನು ಮಾಡ್ಸೋಕ್ಕೆ ಹೋಗಿ ಅದರಿಂದ ನಿಮ್ಮ ಬೇರೆ ರೀತಿಯಲ್ಲಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಪಿತ್ತನಾಳ ದೋಷ ಅಥವಾ ಪಿತ್ತಕೋಶ ದೋಷ ಇದರ ಪ್ರಭಾವ ಹೆಚ್ಚಾಗ್ತಕ್ಕಂಥದ್ದು. ಅಥವಾ ಪಿತ್ತ ಅಂತಕ್ಕಂಥದ್ದು ದೇಹದಲ್ಲಿ ಕೊರತೆಯಾಗಿ ಸ್ವಲ್ಪ ವ್ಯತ್ಯಾಸಗಳನ್ನು ಜನಗಳು ಅನುಭವಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಅಂತಕ್ಕಂಥ ರೀತಿಯನ್ನು ಕಾಣ್ತದೆ ಈ ನೂತನ ಸಂವತ್ಸರ ಅಂತಕ್ಕಂಥದ್ದು. ಮತ್ತು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಮಾನಸಿಕವಾದಂಥ ಚಾಂಚಲ್ಯತೆಗಳು ಮತ್ತು ಪರಿವರ್ತನಾ ಸ್ಥಿತಿನಲ್ಲಿದ್ದೂ ಕೂಡ ಅಲ್ಲಿ ಮಾನಸಿಕವಾದಂಥ ಚಾಂಚಲ್ಯತೆಗಳು ಮತ್ತು ಮನಸ್ಸಿನಲ್ಲಿ ಏನೋ ಒಂಥರ ಉತ್ಸಾಹ ಇರೋದಿಲ್ಲ, ಒಂಥರ ನಿರುತ್ಸಾಹದ ಭಾವ ಅಂತಕ್ಕಂಥದ್ದು ಹೆಚ್ಚಾಗಿ ಜನಗಳಲ್ಲಿ ಮೂಡುವಂಥ ಸಾಧ್ಯತೆಗಳಿರುತ್ತೆ. ದೇಹದಲ್ಲಿ ನೀರಿನ ಕೊರತೆಗಳನ್ನು ಎದುರಿಸ್ತಕ್ಕಂಥದ್ದು, ಹೆಚ್ಚಾಗಿ ನೀರನ್ನು ಕುಡಿದಲೇ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಆಹಾರ ಅಂತಕ್ಕಂಥದ್ದು ಸ್ವಲ್ಪ
ನೈರ್ಮಲ್ಯವನ್ನು ಪಡಿತಕ್ಕಂಥ ಸಂದರ್ಭ, ಅಂದರೆ ಕಲುಷಿತವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಸೌಂದರ್ಯವರ್ಧಕ ವಸ್ತುಗಳಿಂದ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳು ನಿರ್ಮಾಣವಾಗುವಂಥದ್ದು. ಈ ಮನೆ ಕಟ್ಟಬೇಕು ಅನ್ನೋ ರೀತಿಯಲ್ಲಿರುವಂಥವ್ರಿಗೆ, ಗೃಹ ಸೌಖ್ಯ, ಮನೆ ಖರೀದಿ ಮಾಡಬೇಕು ಅನ್ನೋಂಥವ್ರಿಗೆ ಸ್ವಲ್ಪ ನಿಮ್ಮ ಜಾತಕ ರೀತಿಯಲ್ಲಿ ಯೋಚನೆ ಮಾಡಿ ತೆಗೆದುಕೊಳ್ಳಿ. ಯಾಕೆಂದರೆ ಈ ವರ್ಷ ಅಂತಕ್ಕಂಥದ್ದು ಏನಾಗ್ತದೆ, ಸ್ವಲ್ಪ ಎಲ್ಲೋ ಆಯ್ಕೆಯಲ್ಲಿ ಎಲ್ಲೋ ವ್ಯತ್ಯಾಸಗಳಾಗುತ್ತೆ ನೋಡ್ತೀನಿ. ಅಂದರೆ ಭೂಮಿ ಸರಿ ಇಲ್ಲದನ್ನು ಎಲ್ಲೋ ಆಯ್ಕೆ ಮಾಡ್ಕೊಳ್ತಾರೆ, ಅಂದರೆ ಸಡನ್ನ ನೀವೇನೋ ಚಾಯ್ಸ್ ಮಾಡಿ ಎಲ್ಲೋ ತೊಂದರೆ ಸಿಕ್ಕಾಕೊಳ್ಳೋಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ನೀರು, ಹಾಲು, ಹೈನುಗಾರಿಕೆ ಇವುಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ ಉಂಟು. ಗರ್ಭಾಶಯ ದೋಷಗಳು ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ಸ್ವಲ್ಪ ತುಟಿನಲ್ಲಿ ಏನೋ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ಗಂಟಲು ಅಥವಾ ನಾಲಿಗೆಗೆ ಸಂಬಂಧಪಟ್ಟಂತೆ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ತಿಂಗಳ ದೋಷಕ್ಕೆ ಸಂಬಂಧಪಟ್ಟಂತೆ ವೈದ್ಯೋಪಚಾರಕ್ಕೆ ಅಥವಾ ವೈದ್ಯರಿಗೆ ಸವಾಲಾಗುವಂಥ ರೀತಿಯಲ್ಲಿ ಕೇಸುಗಳು, ಹೊಸ ಕಾಯಿಲೆಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳು ಬರಬಹುದು. ಗರ್ಭಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಈ ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಹೊಟ್ಟೆ ಹುಣ್ಣು, ಹೊಟ್ಟೆ ಹುಳಾಗ್ತಕ್ಕಂಥದ್ದು, ಇಂಥ ಪರಿಸ್ಥಿತಿಗಳು ಹೆಚ್ಚಾಗಿ ಬರುವಂಥ ಸ್ಥಿತಿಗತಿಗಳಿದೆ. ಶೀತ ಬಾಧೆ ಇರ್ತಕ್ಕಂಥವ್ರು ಅಥವಾ ಶೀತ ದೇಹವಿರ್ತಕ್ಕಂಥವ್ರು ಯಾರು ಇರ್ತಾರಲ್ಲ, ಶೀತ ದೇಹವಿರ್ತಕ್ಕಂಥವ್ರಿಗೆ ಅಂಥ ವೈರುಧ್ಯಗಳನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ. ಸ್ವಲ್ಪ ಬುದ್ಧಿ ಚಂಚಲತೆಗಳು ಜಾಸ್ತಿ ಆಗುತ್ತೆ ಈ ಸಂದರ್ಭ ಅಥವಾ ಸನ್ನಿವೇಶ ಅಂತಕ್ಕಂಥದ್ದು, ಈ ನೂತನ ಸಂವತ್ಸರ ಅಂತಕ್ಕಂಥದ್ದು. ಇನ್ನು ಈ ಕೈಗಾರಿಕಾ ಕ್ಷೇತ್ರ ಅಂತಕ್ಕಂಥವ್ರಿಗೆ, ಕೈಗಾರಿಕಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ವಿದ್ಯುತ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಪೊಲೀಸ್ ಮಿಲಿಟರಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ಪೂರಕವಾದಂಥ ವಾತಾವರಣಗಳು ಅಥವಾ ಹೊಸ ಉದ್ಯೋಗಗಳು ಬರುವಂಥ ಸಂದರ್ಭ, ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಯಾವುದೋ ಪ್ಲಸ್ ಆಗುವಂಥ ರೀತಿ, ನಿಮಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಯಾವುದಾದ್ರು ಒಂದು ಕಾಯ್ದೆಯೋ ಅಥವಾ ಸಂಬಳ ಹೆಚ್ಚಾಗುವಂಥದ್ದು ಅಥವಾ ಸರ್ಕಾರದಿಂದ ಏನಾದರೂ ಪ್ರೋತ್ಸಾಹ ಸಿಗುವಂಥದ್ದು ಏನಾದರೂ ಒಂದು ಬರುವಂಥ ಸಂದರ್ಭಗಳು ಬರುವುದು. ಅಂಥ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸ್ವಲ್ಪ ಏನಾಗ್ತದೆ, ಈ ಕೈಗಾರಿಕೆಗಳನ್ನ ನಡೆಸುವಂಥವ್ರು ಯಾರು ಇರ್ತಾರಲ್ಲ, ಆ ಕೈಗಾರಿಕೆಗಳನ್ನ ನಡೆಸುವಂಥವ್ರಿಗೆ ಸ್ವಲ್ಪ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿ ಇದೆ. ಅಂದರೆ ಹೊಸ ಆರ್ಡ್ರ್ಗಳು ಅಥವಾ ಅನುಕೂಲವಾಗುವಂಥದ್ದಕ್ಕೆ ದಾರಿ ಅಥವಾ ಕೆಲಸಗಾರ ಸಿಗೋದಕ್ಕೆ ದಾರಿ ಆಗ್ತಕ್ಕಂಥದ್ದೆಲ್ಲವೂ ಕೂಡ ಇರುತ್ತೆ. ಬಟ್ ಕೆಲಸ ಕಾರ್ಯಗಳೇನೋ ಚೆನ್ನಾಗಿ ನಡೀತದೆ, ಬಟ್ ಅಲ್ಲಿ ರಾಹು ಪ್ರಭಾವ, ಹಾಗಾಗಿ ಕೆಲಸ ಕಾರ್ಯಗಳು ನಡೆದ್ರೂ ಕೂಡ ಅಮೌಂಟ್ ಬರುವಂಥದ್ದು ಲೇಟ್ ಆಗಬಹುದು, ಅಥವಾ ಏನು ಆರ್ಡ್ರ್ ಕೊಟ್ಟಿರ್ತಿರಲ್ಲ ಅದು ಬರುವಂಥ ಅಮೌಂಟು ಮೋಸವೂ ಆಗುವಂಥ ಸಾಧ್ಯತೆಗಳಿರುತ್ತೆ. ಕೈಗಾರೋದ್ಯಮಗಳಿಗೆ ಒಳ್ಳೆಯ ವಾತಾವರಣ ಈ ವರ್ಷದಲ್ಲಿ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವರೆಲ್ಲರೂ ಕೂಡ ಈ ಮೋಸ ಅಥವಾ ತುಂಬ ಹೆಚ್ಚಾಗಿ ಸಾಲವನ್ನು ಕೊಡ್ತಕ್ಕಂಥದ್ದು ಇಂಥವುಗಳನ್ನು ಏನಾದರೂ ಅವಾಯ್ಡ್ ಮಾಡಿದರೆ ಒಳ್ಳೆಯ ವಾತಾವರಣಗಳನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಇನ್ನು ಸಾರಿಗೆ ಕ್ಷೇತ್ರದವರಿಗೆ ಅನುಕೂಲ ಅಂತಕ್ಕಂಥ ಸ್ಥಿತಿ. ಇನ್ನು ಸಾಮಾನ್ಯವಾಗಿ ಈ ಯಾರ್ಯಾರಿಗೆ ಅನುಕೂಲಗಳನ್ನು ತರೋದಕ್ಕೆ ದಾರಿ ಯಾವ ಕ್ಷೇತ್ರ ಅಂತಕ್ಕಂಥ ರೀತಿಯಲ್ಲಿ ಇನ್ನೂ ಕೆಲವೊಂದು ಕ್ಷೇತ್ರಗಳನ್ನು ನೋಡಿದಾಗ IT-BT ಕ್ಷೇತ್ರದವರಿಗೆ ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿಯಾಗುತ್ತೆ. ಮತ್ತು ಹೊಸ ಹೊಸ ಉದ್ಯೋಗಗಳು ಪ್ರಾರಂಭ ಆಗೋದಕ್ಕೆ IT-BT ಕ್ಷೇತ್ರದಲ್ಲಿ ಉದ್ಯೋಗ ಹೆಚ್ಚಾಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ಸ್ಥಿತಿ. ಪ್ರಿಂಟಿಂಗ್ ಕ್ಷೇತ್ರದವರಿಗೆ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಗತಿಗಳಿದೆ. ಭಾಷಾ ಕಲಿಕಾ ಕ್ಷೇತ್ರದವರಿಗೆ ಜೆರಾಕ್ಸ್ ಅಂಗಡಿಗಳು, ಸ್ಟೇಷನರಿ ಈ ಉದ್ಯಮದಲ್ಲಿರ್ತಕ್ಕಂಥವ್ರಿಗೆ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಮೊಬೈಲ್, TV ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾದಂಥ ಅವಕಾಶಗಳು, ಉದ್ಯೋಗದ ಒಂದು ಸ್ಥಿತಿಗತಿಗಳಲ್ಲಿ ತುಂಬ ಅತ್ಯುತ್ತಮವಾದಂಥ ರೀತಿಯಲ್ಲಿ ಅನುಕೂಲವಾಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಸಾಮಾನ್ಯವಾಗಿ ಈ ಕಾಯಿಲೆಗಳ ವಿಚಾರಗಳಲ್ಲಿ ಈ ನರದೌರ್ಬಲ್ಯ, ಸ್ಕಿನ್ ಡಿಸೀಸು ಅಥವಾ ಪ್ಯಾರಲಿಸಿಸ್ ಆದಂಥವ್ರಿಗೆ, ಮೆದುಳಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಹೊಸ ಔಷಧವೇನಾದರೂ ಬರುವಂಥ ಸಂದರ್ಭ, ಮತ್ತು ಆ ಕಾಯಿಲೆಗಳಿರ್ತಕ್ಕಂಥವ್ರಿಗೆ ಉತ್ತಮ ಔಷಧೋಪಚಾರಗಳು ಬರುವಂಥ ಸಂದರ್ಭಗಳು ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಇನ್ನು ಆರ್ಥಿಕವಾದಂಥ ಕ್ಷೇತ್ರದ ಸ್ಥಿತಿಗತಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಸ್ಥಿತಿ ಇದೆ. ಆರ್ಥಿಕವಾದಂಥ ಬೆಳವಣಿಗೆಗಳಲ್ಲಿ ಅಂಥ ಸೋಲನ್ನು ನೋಡುವಂಥ ಸಾಧ್ಯತೆಗಳಿರೋದಿಲ್ಲ. ಬಟ್ ದುಂದು ವೆಚ್ಚಗಳನ್ನು ಜಾಸ್ತಿ ಮಾಡ್ತಾರೆ ಅನ್ನೋ ರೀತಿಯಾದಂಥ ವಾತಾವರಣಗಳು ನಿರ್ಮಾಣವಾಗ್ತದೆ. ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಇದೆ. ದೇಶದ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಅಂಥ
ಮೈನಸ್ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ಇರುವುದಿಲ್ಲ ಅಂತಕ್ಕಂಥ ತೋರಿಸುತ್ತೆ. ಇನ್ನು ಈ ಎಜುಕೇಷನ್ ಇನ್ಸ್ಟಿಟ್ಯೂಟ್ ನಡೆಸೋವಂಥವ್ರಿಗೆ ನನ್ನ ಪ್ರಕಾರವಾಗಿ ಈ ವರ್ಷದಲ್ಲಿ ಈ CA, ಅಕೌಂಟೆಂಟು ಅಥವಾ BCom ಮತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಮತ್ತು ಶಾಲಾ ಕಲಿಕಾ ಕ್ಷೇತ್ರ, ಶಾಲೆಗಳನ್ನ ನಡೆಸುವಂಥವ್ರು, ಕಾಲೇಜ್ ನಡೆಸುವಂಥವ್ರು, ವಿದ್ಯಾಸಂಸ್ಥೆಗಳನ್ನ ನಡೆಸುವಂಥವ್ರಿಗೆ ನನ್ನ ಪ್ರಕಾರ ಯಥೇಚ್ಛವಾದಂಥ ಲಾಭವನ್ನು ನೋಡುವಂಥ ಸಂದರ್ಭಗಳಿದೆ ಈ ವರ್ಷ. ಒಳ್ಳೆ ನೋಡ್ತೀರಿ ಸಾಮಾನ್ಯ ಆ ಕ್ಷೇತ್ರ ಇರ್ತಕ್ಕಂಥ ಉದ್ಯೋಗಾವಕಾಶಗಳು ಕೂಡ ಹಂಗೆ ಬರ್ತದೆ. ವಿಭಾಗದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತ ಈ ವರ್ಷ ಅಂತಕ್ಕಂಥದ್ದು. ಅವಕಾಶಗಳು ಹುಡುಕಿಕೊಂಡು ಬರುವಂಥ ಸಂದರ್ಭಗಳ ನಿರ್ಮಾಣವಾಗ್ತದೆ. ಉತ್ತಮವಾದಂಥ ಚಲನಚಿತ್ರಗಳು ಬರೋದಕ್ಕೆ ದಾರಿಯಾಗ್ತದೆ. ಅದ್ಭುತವಾದಂಥ ರೀತಿಯಲ್ಲಿ ಚಲನಚಿತ್ರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ. ರಾಹು ಶುಕ್ರ ಪ್ರಭಾವ, ಹಾಗಾಗಿ ಒಳ್ಳೆಯ ಬೆಳವಣಿಗೆನ ಸಿನಿಮಾ, ಮಾಧ್ಯಮ, ಅಲಂಕಾರಿಕ, ಬ್ಯೂಟಿ ಪಾರ್ಲರ್, ಹೋಟೆಲ್, ಬೇಕರಿ, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಸುಗಂಧ ದ್ರವ್ಯ, ಬಟ್ಟೆ, ಇಂಥ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಮತ್ತು ಈ ಪೂಜಾ ಸಲಕರಣೆ ಕ್ಷೇತ್ರ ಇರ್ತಕ್ಕಂಥವ್ರಿಗೆ ಇಂಥವ್ರಿಗೆಲ್ಲ ಬಿಸ್ನೆಸ್ ಚೆನ್ನಾಗಿ ಆಗೋದಕ್ಕೆ ದಾರಿ ಇದೆ. ಅಂದರೆ ಅವಕಾಶಗಳು ಚೆನ್ನಾಗಿ ಬರ್ತದೆ, ಆರ್ಡರ್ಗಳು ಚೆನ್ನಾಗಿ ಬರುತ್ತೆ. ಅಲಂಕಾರಿಕ ಕ್ಷೇತ್ರ ಅಂದರೆ ಈ ಚೌಟ್ರಿನಲ್ಲಿ ಹೂವು ಹಣ್ಣು ಡಿಸೈನ್ ಮಾಡುವಂಥವ್ರು ಯಾರು ಇರ್ತಾರಲ್ಲ ಅಂಥವ್ರಿಗೂ ಕೂಡ ಒಳ್ಳೆ ಅಲಂಕಾರಿಕ ಕ್ಷೇತ್ರ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಫ್ಯಾಷನ್ ಡಿಸೈನು ಇವೆಲ್ಲವೂ ಕೂಡ ಬಂದ್ಬಿಡ್ತದೆ ಅಲ್ಲಿ. ಅಂಥವ್ರಿಗೆ ಉತ್ತಮವಾದಂಥ ರೀತಿಯಲ್ಲಿ ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತೆ ಅಂತಕ್ಕಂಥ ಸ್ಥಿತಿ ಉಂಟು. ಅದರ ಜೊತೆಯಲ್ಲಿ ಸ್ವಲ್ಪ ವಿಕೃತವಾದಂಥ ಮನಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಶುಕ್ರ ರಾಹು ಪ್ರಭಾವ ಅಂತಂದಾಗ ಐತಿಹಾಸಿಕ ಬಲಿ ಆಗುವಂಥ ಸನ್ನಿವೇಶ, ವಿಶೇಷವಾದಂಥ ವಿಕೃತವಾದಂಥ ಆಸೆ, ಅಭಿಲಾಷೆ ಅಥವಾ ಅದನ್ನು ಪದ ಬಳಸುವಂಥದ್ದಕ್ಕೆ ಕಷ್ಟವಾಗಬಹುದು. ಆ ರೀತಿಯಾದಂಥ ಸ್ಥಿತಿಯನ್ನು ಬರುವಂಥ ಸನ್ನಿವೇಶ ಮನುಷ್ಯರಲ್ಲಿ ನೋಡುವಂಥ ಸಾಧ್ಯತೆಗಳಿರುತ್ತೆ. ಕಾನೂನನ್ನು ಕೂಡ ಮೀರಿ ಕೆಲವೊಂದು ನಡವಳಿಕೆಗಳನ್ನು ಅಥವಾ ಜಗನ್ಮಾತೆ ಸ್ವರೂಪರಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ರಾಹು ಪ್ರಭಾವ ಅಂತಂದಾಗ ಮೋಸ ಮಾಡ್ತಾರೆ, ನಂಬಿಸಿ ಮೋಸ ಮಾಡುವಂಥ ಸಾಧ್ಯತೆಗಳಿರುತ್ತೆ. ನೋಡಿ ಬೇಕಾದ್ರೆ ಸಾಮಾನ್ಯ ಈ ವರ್ಷ ಈ ಲವ್ ಫೇಲ್ಯೂರು ಅಥವಾ ನಂಬಿಸಿ ಹೆಣ್ಮಗಳಿಗೆ ಮೋಸ ಮಾಡ್ತಕ್ಕಂಥದ್ದು ಅಥವಾ ನಂಬಿಸ್ಬಿಟ್ಟು ಇನ್ನೇನೋ ದುಡ್ಡು ಕಿತ್ಕೊಂಡು ಮತ್ತೇನೋ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸನ್ನಿವೇಶ ಇವೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಒಂದು. ಮತ್ತು ಆ ಹೆಣ್ಣು ಮಕ್ಕಳಲ್ಲೂ ಕೂಡ ಕೆಲವೊಂದು ಮಾನಸಿಕವಾದಂಥ ಸ್ಥಿತಿಗತಿಗಳು ಅಂತ ಹೇಳಬೇಕು ಅಥವಾ ದುಶ್ಚಟಗಳಿಗೆಲ್ಲರೂ ಸ್ವಲ್ಪ ಸೆಳಿತಕ್ಕಂಥ ವಾತಾವರಣವು ಇದು ಆ ಸ್ತ್ರೀಯರಲ್ಲೂ ಕೂಡ ಹೆಣ್ಣು ಮಕ್ಕಳಲ್ಲೂ ಕೂಡ ನೋಡುವಂಥ ಸಾಧ್ಯತೆಗಳು ಕಂಡು ಬರುತ್ತೆ ಅಂತಕ್ಕಂಥ ಸ್ಥಿತಿ. ಇನ್ನು ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲವಾಗುವಂಥದ್ದು ಯಾವ ಉದ್ಯೋಗ ಅದರಲ್ಲೂ ಕಷ್ಟಕರವಾದಂಥ ಉದ್ಯೋಗ, ಈ ಏನು ಕೆರೆ ಕೆಲಸ, ಮಣ್ಣೆತ್ತುವಂಥದ್ದು, ಗಣಿಗಾರಿಕೆ ಮಾಡ್ತಕ್ಕಂಥದ್ದು ಅಥವಾ ಮರಳುಗಾರಿಕೆ ಮಾಡ್ತಕ್ಕಂಥದ್ದು, ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಕ್ಕಂಥದ್ದು, ಬಿಲ್ಡಿಂಗ್ ಕಟ್ತಕ್ಕಂಥದ್ದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತೆ ಕಬ್ಬಿಣ ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಸಿಮೆಂಟ್ ಕ್ಷೇತ್ರ ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಕಾಂಕ್ರೀಟ್ ಕೆಲಸಗಳನ್ನ ಮಾಡುವಂಥವ್ರಿಗೆ, ಆಮೇಲೆ ಈ ಏನು ಇದು ಫ್ಲೈಓವರು ಇಂಥವುಗಳ ಕೆಲಸ ಮಾಡುವಂಥವ್ರು ಯಾರಿರ್ತಾನೋ ಅಂಥವುಗಳಿಗೆ ಉತ್ತಮವಾದಂಥ ಅವಕಾಶಗಳು, ರೋಡ್ ಡೆವಲಪ್ಮೆಂಟು, ಲೋಕೋಪಯೋಗಿ ಇಂಥ ಕ್ಷೇತ್ರದಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಒಂದು ಬದಲಾವಣೆಗಳನ್ನು ನೋಡೋದಕ್ಕೆ ಉದ್ಯೋಗ ಅವಕಾಶಗಳು ಯಥೇಚ್ಛವಾಗಿ ಬರ್ತವೆ ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ. ಮತ್ತು ತುಂಬ ಸಂಪಾದನೆಯೂ ಕೂಡ ಚೆನ್ನಾಗಿ ಬರುತ್ತೆ. ಒಂದು ಯಾಕಂದರೆ 500 ರೂಪಾಯಿ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಸಡನ್ ದಿನಗೂಲಿನ ರೀತಿಯಲ್ಲಿ ಯಾರಿಗಾರೋ ಒಬ್ಬನಿಗೆ 500 ರೂಪಾಯಿ ಕೊಡುವಂಥ ಸ್ಥಿತಿನಲ್ಲಿ ಈಗಿದ್ದರೆ ಸಾಮಾನ್ಯ ಈ ನೂತನ ಸಂವತ್ಸರ 800-1000 ರೂಪಾಯಿಗೆ ಅವರ ರೇಂಜ್ ಬೆಳೀತಕ್ಕಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಅವಕಾಶಗಳಿರ್ತದೆ, ಕಾರ್ಮಿಕರ ಕೊರತೆ ಇರುತ್ತೆ, ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಕಾರ್ಯಗಳಿಲ್ಲ, ಖಾಲಿ ಕೊಡ್ತಿದ್ದೀರಿ ಅಂದರೆ ಆ ಕ್ಷೇತ್ರದಲ್ಲಿ ಹುಡುಕಿ ತುಂಬ ಚೆನ್ನಾಗಿ ಉದ್ಯೋಗ ಅವಕಾಶಗಳು ಸಿಗೋದಕ್ಕೆ ದಾರಿಯಾಗ್ತದೆ. ಮತ್ತು ಉತ್ತಮವಾದ ಸಂಪಾದನೆಯು ಕೂಡ ಆಗೋದಕ್ಕೆ ದಾರಿಯಾಗ್ತದೆ. ಅವಕಾಶಗಳು ಹುಡುಕಿಕೊಂಡು ಬರುತ್ತೆ ಆ ಕ್ಷೇತ್ರದವರಿಗೆ. ತೈಲ ಅಂದರೆ ಈ ಪೆಟ್ರೋಲ್, ಡೀಸೆಲ್
ಆಯಿಲ್ ಸಂಬಂಧಪಟ್ಟಂತೆ ಏನೇನು ಇರ್ತದಲ್ಲ ಅಂಥ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ದುರಸ್ತಿ ಕ್ಷೇತ್ರ ಅವ್ರಿಗೂ ಕೂಡ ಅನುಕೂಲ ಅನ್ನೋ ರೀತಿಯಾದಂಥ ವಾತಾವರಣ. ಸ್ವಲ್ಪ ಈ ಲಿವರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ಗುಣಮುಖವಾಗುವಂಥ ಸಂದರ್ಭಗಳು, ವೈದ್ಯೋಪಚಾರಗಳು ಚೆನ್ನಾಗಿ ಸಿಗುತ್ತೆ. ಮತ್ತು ಕಾಲು ಸಂಬಂಧಪಟ್ಟಂಥ ಸಮಸ್ಯೆ ಅಥವಾ ಮೂಳೆ ಸವತ ಅಥವಾ ಮೂಳೆನಲ್ಲಿ ಏನು ಸಮಸ್ಯೆ ಆಗಿದೆ ಅಂತಕ್ಕಂಥ ರೀತಿಯಲ್ಲಿ ಏನಾದರೂ ಇದ್ದಂಥ ಪಕ್ಷದಲ್ಲಿ ಅಲ್ಲಿ ವೈದ್ಯೋಪಚಾರಗಳು ಚೆನ್ನಾಗಿ ಸಿಗುತ್ತೆ ಆ ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಮತ್ತು ಈ ಹೋಮಿಯೋಪತಿ ವಿಪರೀತವಾದಂಥ ಬದಲಾವಣೆಗಳು, ಒಳ್ಳೆ ಟ್ರೀಟ್ಮೆಂಟ್ಗಳು ಚೆನ್ನಾಗಿ ಸಿಗೋದಕ್ಕೆ ದಾರಿಯಾಗುತ್ತೆ. ಈ ಜ್ವರ ಪರ ಇದ್ದಂಥ ಪಕ್ಷದಲ್ಲಿ ತುಂಬ ಚೆನ್ನಾಗಿ ಇದಾಗುತ್ತೆ. ಇನ್ಫೆಕ್ಷನ್ಸು, ಈ ದೇಹದ ಸಂಧಿಭಾಗದಲ್ಲಿ ಇನ್ಫೆಕ್ಷನ್ಸ್ ಆಗೋಂಥದ್ದು ಇರ್ತದಲ್ಲ, ಅಲ್ಲಿ ಉತ್ತಮವಾದಂಥ ಒಂದು ವೈದ್ಯೋಪಚಾರ ಸಿಗೋದಕ್ಕೆ ಅಥವಾ ಔಷಧೋಪಚಾರ ಸಿಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ. ಮತ್ತು ಕಿವಿ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಾದರೂ ಗಡ್ಡೆ ಅಥವಾ ತಮಟೆಗೆ ಸಂಬಂಧಪಟ್ಟಂತೆ ಏನೋ ಸಮಸ್ಯೆ ಆಗ್ತಾಯಿದೆ, ಅಲ್ಲಿಗೆ ಸಂಬಂಧಪಟ್ಟಂತೆ ಏನೋ ಸಮಸ್ಯೆ ಆಗ್ತಾಯಿದೆ, ಇಂಥ ಸಮಸ್ಯೆ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ ಗುಣಮುಖವಾಗೋಂಥ ರೀತಿಯಲ್ಲಿ ವೈದ್ಯೋಪಚಾರಗಳು ಸಿಗುತ್ತೆ. ಇನ್ನು ರಾಹು ಪ್ರಭಾವ ಅಂತಕ್ಕಂಥದ್ದು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪರಿಣಾಮ ಅಂತಕ್ಕಂಥ ರೀತಿಯಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಅವನು ಹೆಚ್ಚಿನದಾದ ಹೊಡೆತವನ್ನು ಕೊಡ್ತಾ ಇರುವಂಥದ್ದು. ಹಾಗಾಗಿ ಇನ್ನು ಮಳೆ ಬೆಳೆ ವಿಚಾರಗಳಿಗೆ ತುಂಬ ಜನಗಳಿಗೆ ಅದೊಂದು ಇರ್ತದೆ, ಮಳೆ ಹೇಗಿರ್ತದೆ ಏನು ಎತ್ತ ಅನ್ನೋ ರೀತಿಯಲ್ಲಿ. ಈ ವರ್ಷ ಮಾತ್ರ ಸಾಮಾನ್ಯವಾಗಿ ಕಳೆದ ವರ್ಷವೂ ಹೇಳಿದ್ದೆ, ಅಂಥ ಮಳೆಗಾಲ ಸೂಕ್ತವಾಗಿ ಆಗೋದಿಲ್ಲ, ಒಂದು ಸಾಧಾರಣ ಮಳೆ ಅನ್ನೋ ರೀತಿಯಲ್ಲಿ. ಈ ಬಾರಿಯೂ ಕೂಡ ಅಷ್ಟೇ ಸಾಧಾರಣ ಮಳೆ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಸ್ವಲ್ಪ ಬರಗಾಲವೇ ಹೆಚ್ಚು ತಾಂಡವಾಡುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತಕ್ಕಂಥದ್ದು ಉಂಟು. ಎಲ್ಲೋ ಒಂದು ಕಡೆ ಯಥೇಚ್ಛವಾದಂಥ ಮಳೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಂಡುಬರುತ್ತೆ ಹೊರತು ಸಾಮಾನ್ಯವಾಗಿ ಮ್ಯಾಕ್ಸಿಮಮ್, ಅದರಲ್ಲೂ ಕೂಡ ನಮ್ಮ ರಾಜ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ರೈತರು ಯೋಚನೆ ಮಾಡಿ ಬೆಳೆಯನ್ನು ಬೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು, ಕಾದು ನೋಡಿ ಪ್ರಯತ್ನವನ್ನು ಮಾಡಬೇಕು. ಯಾಕೆಂದರೆ ಮಳೆಗಾಲ ಅಂತಕ್ಕಂಥದ್ದು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ, ಸಾಧಾರಣ ಅಂತಕ್ಕಂಥ ರೀತಿಯಲ್ಲಿ. ಏನಾದರೂ ಭಗವಂತನ ಆಶೀರ್ವಾದದಿಂದ ದನಕರಗಳಿಗೆ ಮೇವು ಸಿಗೋದಕ್ಕೆ ಭಗವಂತ ಒಳಿತನ ಮಾಡಲಿ, ಆ ಭಗವಂತ ಕರುಣೆ ತೋರಿಸ್ಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಅಷ್ಟೇ. ಯಾಕಂದರೆ ಮನುಷ್ಯರಾದರೆ ಎಲ್ಲಿಂದಲೋ ತರ್ತೀವಿ, ಹೇಗೋ ತಿಂತೀವಿ, ಏನೋ ಮಾಡ್ತೀವಿ, ಬಟ್ ದನಕರಗಳಿಗೆ ಕಷ್ಟವಾಗ್ತದೆ. ಹಾಗಾಗಿ ಅದೊಂದು ಪ್ರಾರ್ಥನೆಯನ್ನು ಮಾಡಬಹುದು ನಾವು. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.